ಪವನ್ ಅವರೇ, ಇದು ಹಳ್ಳಿ ಕರೋರಿ ಯಾವ ಊರಲ್ಲಿದೆ? ಇದು ದೊಡ್ಡಂಗುಡಿಲೇ ಸರ್. ದೊಡ್ಡಂಗವಾಡಿ. ಇದ್ರ ಓನರ್ ಹೆಸರು? ಲೋಕೇಶ್ ಅಣ್ಣ ಅಂತ. ಲೊಕೇಶನ್ DH ಲೋಕೇಶ್ ಮೂರ್ತಿ. ಫಸ್ಟ್ ಟೈಮ್ ಕಟ್ಟಿರೋದವರು ಬೀಜದವ್ರಿ? ಅದು ಇವರ ಅಪ್ಪ ಅವ್ರು ಕಟ್ಟೋರು. ಆಮೇಲೆ ಬಿಟ್ಬಿಟ್ಟಿದ್ರು. ಆಮೇಲೆ ತಿರ್ಗಾ ಒಂದು 2 ಕರ ಮರಿ ಎಲ್ಲ ಇರ್ತಾವೆ, ಯಾವಲ್ಲಿ ಎತ್ತು ಹಸ್ಗಳು ಯಾವ ಇದಿರ್ತೋ. ಫಸ್ಟ್ ಒಂದು 2 ವರೆ ಇದ್ದೋ, ಇದನ್ನ ಇವಾಗ ಹಿಡ್ಕೊಬಂದರು ಜಾತ್ರೆ ಟೈಮಲ್ಲಿ. ಅಲ್ಲಿ ಎಲ್ಲ ತಾವು ಮಾತ್ರ ಬೇಯಿಸಿ ಹೇಳಿ ಎಲ್ಲ ಕಡೆಯಿಂದ ಫಸ್ಟ್ ಪ್ರೈಜು. ಎಷ್ಟಲ್ಲ ಇಲ್ಲಿ? 2ರಲ್ಲಿ. ಇವಾಗ 4 ಈಗ 4 ಕೆಂಗಲ್ಗೂ ಬಿಟ್ಟಿದ್ರಾ? ಕೆಂಗಲ್ ಬಿಟ್ಟಿದ್ರು. ಪ್ರೈಸ್ ಅಲ್ಲೂ ಪ್ರೈಸ್ ಆಯಿತು. 2ರಲ್ಲಿ. ಹಸುಮನೆಲ್ಲ ಬಿಡ್ತಾರೆ ಅವರು? ಕ್ರಾಸಿಂಗ್ ಮಾಡಿಸ್ತಾರೆ. ಹೆಚ್ಚು ಕಮ್ಮಿ ದೊಡ್ಡಂಗವಾಡಿಲಿ 12 ಓರಿಗಳಾಗ್ಬಿಟ್ಟು. ಎಲ್ಲ 4 ಜನ ಕಟ್ಕೊಂಡವ್ರೆ. ಒಂದು 8 ವರೆ ಇದೆ. ಎಲ್ಲ ಮಡಿಕೊಂಡವ್ರೆ. ಮಾತ್ರ ಯಾರು ಕಾಯಿಸೋ ಅವ್ರು ಯಾರು ಬಿಡಿಸ್ಕೋತಾರೋ ಹೋಗಿ ಬಿಡಿಸ್ಕೋತಾರೆ. ಇದು ಕರು ಬಿದ್ದಿದ್ದಾವ? ಇಲ್ಲ, ಇನ್ನು ಈಗೆಲ್ಲ ಫಲ. ಈಗೆಲ್ಲ ಒಂದು 7 ತಿಂಗಳು 8 ತಿಂಗಳು ಫಲ. ನಿಮ್ಮ ಹತ್ರ ನೇತ ಕರುನಲ್ಲಿ? ಮುಂಚೆ ನಾನು ಕರು ಹಿಡ್ಕೊಂಡಿದ್ದೆ. ಇದನ್ನ ಮಾಗಡಿ ತಟವಾಳ ಗೋಲ್ರಟ್ಟಿ ಹಿಡ್ಕೊಂಡಿದ್ದೆ ನಾನು. ತಂದು ತಮಿಳ್ನಾಡಿಗೆ ಚಿಕ್ಲಪ್ಪ ಅವ್ರು ಕೊಟ್ಟಿದ್ದೆ. ಅಲ್ಲಿ ತಮಿಳ್ನಾಡು ಚಿಕ್ಲಪ್ಪ ಅಂತಾನೆ ಅವ್ರೆ. ಅವ್ರ ಹೆಸರು ಚಿಕ್ಲಪ್ಪ ಅಂತಾನೆ, ಮಂಚಿ ಬೆಡ್ತಲ್ಲಿ. ಅವ್ರಿಗೆ ನಾನು ಕೊಟ್ಟಿದ್ದೆ 75,000ಕ್ಕೆ. ಅವ್ರು ಅಲ್ಲಿ ಯಾರೋ ಆಲೇ ಇದು 5 ಕೈ ಹೊಂಟಾಗಿ 6ನೇ ಕೈ ಇವ್ರು ಬಂದಿರೋದು. ಲಾಸ್ಟ್ನೇ ಕೈ ಇವ್ರು ಬಂದೋದು. ಈಗ ಯಾವ ಪ್ರಕಾಶನ? ಇಲ್ಲಿ ದೊಡ್ಡೇರಿ ಪ್ರಕಾಶಣ. ಅಲ್ಲಿಂದ ಮಾಗಡಿ ಗವಿಗೆ ಬಂದು ಎಲ್ಲಾರ ತಕ್ಕ. ಎಷ್ಟಕ್ಕೆ ಬಂದು ತಂದಿದ್ದೀರು? ಇವರು 2 ಲಕ್ಷ ಚಿಲ್ಡ್ರನ್ ಹಿಡ್ಕೊಂಡಿದ್ರು. ನೀವು ಕೊಟ್ಟಿದ್ದು 75,000? ನಾನು ಕೊಟ್ಟಾಗ 75,000. ನಾನು ಸಣ್ಣಗಾರ ಕೊಟ್ಟಾಗ ಕೇಟಾಗಿತ್ತು. ಅವಾಗ ನಾನು ಹಿಡ್ಕೊ ಬಂದಾಗ ಹಸುಮನೆಲ್ಲ ಚೆನ್ನಾಗಿದೆಯಾ? ದನಿ ಮೇಲೆ ಚೆನ್ನಾಗಿದೆ. 4 ಬೆಳವಣಿಗೆ ಚೆನ್ನಾಗಿದೆ. ಬೆಳವಣಿಗೆ ಚೆನ್ನಾಗಿ ಬಂದೈತಿ. ದೊಡ್ಡ ಮಟ್ಟದಲ್ಲಿ ಇದೆ ಬೆಳವಣಿಗೆ. ಬರೀ ಕೊಡ್ತಾರಾ ಪವನ್ ಅವರೇ? ಯಾರಾದ್ರೂ ಕೇಳಿದ್ರೆ? ಹ್ಞೂ ಸರ್, ಬಂದರೆ ಕೊಡ್ತೀನಿ ಅಂತ ಹೇಳೋರೆ. ಬಂದರೆ ಕೊಡ್ತಾರೆ. ಯಾರು ಕಾಯಿಸ್ಕೊಂಡು ಕೂತ್ಕೊಂಡ್ರೆ ಕೊಡ್ತಾರೆ. ಮೊಬೈಲ್ ನಂಬರ್ ಇದೆಯಾ ಅವ್ರದ್ದು? ಮೊಬೈಲ್ ನಂಬರ್ ಹೇಳಿ. 966 36 01 200. ಲೊಕೇಶನ್ ಅಂತನಾ? ಲೊಕೇಶನ್. ಬನ್ನಿ. ಇಲ್ಲಿ ಕಟ್ಬಿಡಿ ಎಡಗಲ್ಲಿ. ಕಟ್ಟಿ